Hello guys, welcome to my YouTube ಚಾನೆಲ್. ಸೊ ಇವತ್ತು ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಬುಲಿಂಜರ್ ಬ್ಯಾಂಡ್. ಸೊ ಬುಲಿಂಜರ್ ಬ್ಯಾಂಡ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾನು ಬುಲಿಂಜರ್ ಬ್ಯಾಂಡ್ ನ ಹೆಂಗ್ ಅಪ್ಲೈ ಮಾಡೋದು ಚಾರ್ಟ್ ಅಲ್ಲಿ ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಇಲ್ಲಿ ಇಂಡಿಕೇಟರ್ಗೆ ಹೋಗಿ ಬಿ ಅಂತ ಟೈಪ್ ಮಾಡಿ, ಇಲ್ಲ ಬುಲಿಂಜರ್ ಬ್ಯಾಂಡ್ ಅಂತ ಟೈಪ್ ಮಾಡಿ, ಅದು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಚಾರ್ಟ್ ಅಲ್ಲಿ ಅಪ್ಲೈ ಆಗುತ್ತೆ. ಸೊ ನಿಮಗೆ ಫೇವರೇಟ್ ಮಾಡ್ಕೋಬೇಕಂದ್ರೆ ಸ್ಟಾರ್ ಇದೆಯಲ್ಲ, ಯಾವುದೇ ಇಂಡಿಕೇಟರ್ ನ ಫೇವರೇಟ್ ಮಾಡ್ಕೋಬೇಕಂದ್ರೆ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೇವರೇಟ್ ಆಗುತ್ತೆ. ಸೊ ನನ್ನ ಆಲ್ರೆಡಿ ಅಪ್ಲೈ ಆಗಿದೆ. ಇನ್ನೊಂದ್ಸಲ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ 900 ಇದ್ದಿದ್ದು 10 ಆಯ್ತು. ಸೊ ಇದು ಇವಾಗ ನಿಮಗೆ ಕಾಣಿಸ್ತಾ ಇದೆ. ಸೊ ನಂದು ಇಲ್ಲಿ ಆಲ್ರೆಡಿ ಒಂದು EMI ಇದೆ 20, ಅದನ್ನ ರಿಮೂವ್ ಮಾಡ್ತೀನಿ. ಇವಾಗ ನೋಡಿ, ಇದು ಬಲಿಂಜರ್ ಬ್ಯಾಂಡ್. ಸೊ ಇದ್ರದ್ದು ಡಿಫಾಲ್ಟ್ ಸೆಟ್ಟಿಂಗ್ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಬಿಕಾಸ್ ನಾನು ಸ್ವಲ್ಪ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಬರ್ತಾ ಇಲ್ಲ. ಸೊ ಇಲ್ಲಿ ಸೆಂಟ್ರಲ್ ಇರೋದು ಮೂವಿಂಗ್ ಆವರೇಜ್, ಮೇಲೆ ಇರೋದು ಅಪ್ಪರ್ ಬ್ಯಾಂಡ್, ಕೆಳಗೆ ಗ್ರೀನ್ ಕಲರ್ ಅಲ್ಲಿ ಕಾಣ್ತಾ ಇರೋದು ಲೋವರ್ ಬ್ಯಾಂಡ್. ಸೊ ಡಿಫಾಲ್ಟ್ ಸೆಟ್ಟಿಂಗ್ಸ್ ಬಂದು ಈ ತರ ಇರುತ್ತೆ. 3 ಟಿಕ್ ಆಗಿರುತ್ತೆ, ಜೊತೆ ಬ್ಯಾಕ್ ಗ್ರೌಂಡ್ ಇರುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಲೂ ಕಲರ್ ಇರುತ್ತೆ. ಇವಾಗ ಅದು ಏನಕ್ಕೂ ಕಾಣಿಸ್ತಾ ಇಲ್ಲ. ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಈ ತರ ಇರುತ್ತೆ. ಸರಿನಾ? ಸೊ ಇದು ಬೊಲಿಂಜರ್ ಬ್ಯಾಂಡ್. ಸೊ ಇದನ್ನ ನಮಗೆ ಹೆಂಗ್ ಬೇಕು ಸೆಟ್ಟಿಂಗ್ಸ್ ನ ಹಂಗೆ ಚೇಂಜ್ ಮಾಡ್ಕೋಬಹುದು. ನಾನು EMI ನ ಸೆಪರೇಟ್ ಆಗಿ ಯೂಸ್ ಮಾಡೋದ್ರಿಂದ ನನಗೆ ಮೂವಿಂಗ್ ಆವರೇಜ್ ಅವಶ್ಯಕತೆ ಇಲ್ಲ. ಸೊ ಅದನ್ನ ನಾನು ರಿಮೂವ್ ಮಾಡ್ತೀನಿ. ಸೊ ಇದು ಅನ್ಟಿಕ್ ಮಾಡಿದ್ರೆ ಮೂವಿಂಗ್ ಆವರೇಜ್ ಹೋಗುತ್ತೆ. ಸೊ ಅಪ್ಪರ್ ಬ್ಯಾಂಡಿಗೆ ನಿಮ್ಗೆ ಏನಾದ್ರು ಕಲರ್ ಕೊಟ್ಕೋಬೇಕಂತ ಹೇಳಿದ್ರೆ ಕಲರ್ ಚೇಂಜ್ ಮಾಡ್ಕೋಬಹುದು. ಸೊ ಆರೆಂಜ್ ಇದೆ, ಆರೆಂಜ್ ಇರಲಿ. ಇದು ಸ್ವಲ್ಪ ಬ್ಲೂ ಇದೆ, ಬ್ಲೂನೋ ಗ್ರೀನೋ ಅದೊಂದು ಕಲರು ಅದೇ ಇರಲಿ. ಸೊ ನನಗೆ ಬ್ಯಾಕ್ ಗ್ರೌಂಡು ಬೇಡ, ಅವಶ್ಯಕತೆ ಇಲ್ಲ. ಬಿಕಾಸ್ ತುಂಬಾ ಚಾರ್ಟ್ ಎಲ್ಲ ಇದಾಗಿ ಕಾಣಿಸುತ್ತೆ, ಬೇರೆ ಇಂಡಿಕೇಟರ್ ಎಂತ ಕಾಣಿಸಲ್ಲ ಆಮೇಲೆ. ಸೊ ಅದಕ್ಕೋಸ್ಕರ ಅದು ಅವಶ್ಯಕತೆ ಇಲ್ಲ. ಅದು ಯಾವುದೋ ಬೇರೆ ಕಲರ್ಸ್ ಬೇಕಾಗುತ್ತೆ. ರೈಟ್. ಸೇಮ್ ಕಲರ್, ಚಾರ್ಟ್ ಕಲರ್ ಇದು. ಓಕೆ. ಸೊ ಇದು ನಂಗೆ ಡಿಫಾಲ್ಟ್ ಬೇಕು. ಈ ತರ ಸೆಟ್ಟಿಂಗ್ಸ್ ಈಗ ಬೇಕಂದ್ರೆ ನೀವು ಸೇವ್ ಆಸ್ ಡಿಫಾಲ್ಟ್ ಅಂತ ಕ್ಲಿಕ್ ಮಾಡಿಕೊಂಡು ಓಕೆ ಕೊಟ್ಕೊಳ್ಳಿ. ನಂತರ ಆಲ್ರೆಡಿ ಇದೆ, ಸೊ ನಿಮ್ಗೆ ಅದು ಅವಶ್ಯಕತೆ ಇಲ್ಲ. ಸರಿನಾ? ಸರಿ, ಇದು ಯಾವ್ದೋ ಕಲರ್ ಬೇರೆ ಇದೆ, ಪರವಾಗಿಲ್ಲ, ಅದು ಅವಶ್ಯಕತೆ ಇಲ್ಲ. ಸೊ ನಾನು ಹೇಳ್ದಂಗೆ ಇದು ಲೋವರ್ ಬ್ಯಾಂಡು, ಇದು ಅಪ್ಪರ್ ಬ್ಯಾಂಡು, ಸೆಂಟ್ರಲ್ಲಿ ಒಂದು ಮೂವಿಂಗ್ ಆವರೇಜ್ ಇರುತ್ತೆ. ಸೊ ನನ್ನ ಹತ್ರ ಬೇರೆ EMI ಇರೋದ್ರಿಂದ ನಾನು ಬೇರೆ ಆ ಮೂವಿಂಗ್ ಆವರೇಜ್ ನ ಡಿಫಾಲ್ಟ್ ನ ಯೂಸ್ ಮಾಡಕ್ ಹೋಗಲ್ಲ. ಈ ತರ ಸೆಟ್ಟಿಂಗ್ಸ್ ಇದೆ, ಹೈಡ್ ಮಾಡ್ತೀವಿ. ಸೊ ಇದ್ರಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಯಾವಾಗ ಬ್ಯಾಂಡ್ ಡಿಸ್ಟೆನ್ಸ್ ದೂರ ಇರುತ್ತೆ ಅವಾಗ ಮಾರ್ಕೆಟ್ ವಾಲೆಟಲ್ ಆಗಿದೆ ಅಂತ. ಅವಾಗ ಮಾರ್ಕೆಟ್ ತುಂಬಾ ವಾಲೆಟಲ್ ಆಗಿದೆ ಅಂತ. ಯಾವಾಗ ಬ್ಯಾಂಡ್ ತುಂಬಾ ನ್ಯಾರೋ ಇರುತ್ತೆ ಅವಾಗ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದೆ, ಕನ್ಸಾಲಿಡೇಟೆಡ್ ಆಗ್ತಿದೆ ಅಂತ. ಸೊ ಯಾವಾಗ ಸೈಡ್ ವೇಸ್ ಅಲ್ಲಿ ಇರುತ್ತೆ ಅವಾಗ ಮಾರ್ಕೆಟ್ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿ ಅದು ಯಾವ್ದಾದ್ರು ಒಂದ್ ಕಡೆಗೆ ಬ್ಲಾಸ್ಟ್ ಆಗುತ್ತೆ. ಇಲ್ಲಿ ನೋಡಿ, ಸಪೋಸ್ ಕಾಣಿಸ್ತಿದ್ಯಾ, ಇಲ್ಲೇನಾಗಿದೆ, ಸ್ಕ್ವೀಸ್ ಆಗಿದೆ ಮಾರ್ಕೆಟ್. ಮಾರ್ಕೆಟ್ ಸ್ಕ್ವೀಸ್ ಆಗಿದೆ. ಆವಾಗ ಬುಲಿಂಜರ್ ಬ್ಯಾಂಡ್ ತುಂಬಾ ನ್ಯಾರೋ ಇರುತ್ತೆ. ಡಿಸ್ಟೆನ್ಸ್ ಅಪ್ಪರ್ ಬ್ಯಾಂಡ್ಗೂ ಲೋವರ್ ಬ್ಯಾಂಡ್ಗೂ ತುಂಬಾ ನ್ಯಾರೋ ಇರುತ್ತೆ, ಮತ್ತೆ ವಾಲೆಟಿಲಿಟಿ ಕಮ್ಮಿ ಇರುತ್ತೆ. ಸೊ ಪ್ರೈಸ್ ಜಾಸ್ತಿ ಪಾಯಿಂಟ್ಸ್ ಮೂವ್ ಆಗಲ್ಲ. ನೀವು ಕ್ಯಾಂಡಲ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿ, ಎಲ್ಲ 3 ಪಾಯಿಂಟ್ಸ್, 3 ಪಿಪ್ಸ್, 6 ಪಿಪ್ಸ್, ಈ ತರ ಚಿಕ್ಕ ಮೂವ್ಮೆಂಟ್ಸ್. ಸೊ ಇದು ಯಾವಾಗ ಇದರಿಂದ ಹೊರಗೆ ಬರುತ್ತೆ, ಒಂದು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಇಂದ ಹೊರಗೆ ಬರುತ್ತೆ, ಪ್ರೈಸ್ ಸ್ಕ್ವೀಸ್ ಆಗಿರೋದು ಯಾವಾಗ ಒಂದ್ ಕಡೆ ಬ್ರೇಕ್ಔಟ್ ಆಗುತ್ತೆ ಅವಾಗ ಹ್ಯೂಜ್ ಮೂವ್ ಕೊಡುತ್ತೆ. ಕಂಪ್ಲೀಟ್ ರ್ಯಾಲಿನ ನೀವು ಹಿಡಿಬಹುದು. ಸೊ ಅವಾಗ ಬ್ಯಾಂಡ್ನು ವೈಡರ್ ಆಗ್ತಾ ಬರುತ್ತೆ. ನೋಡಿ, ಇಲ್ಲಿ ಪ್ರೈಸ್ ಯಾವಾಗ ಎಲ್ಲಿ ಕಾಣಿಸ್ತಿದೆ ಅನ್ಕೊಂತೀನಿ, ನೋಡಿ ಪ್ರೈಸ್ ಯಾವಾಗ ಇಲ್ಲಿ ಬ್ರೇಕ್ಔಟ್ ಆಯ್ತು, ಈ ಲೋವರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಇಂದ ದೂರ ಹೋಯ್ತು.
ಅದು ಆ ಕಡೆ ಮೂವ್ ಆಯ್ತು, ಇದು ಈ ಕಡೆ ಮೂವ್ ಆಯ್ತು. ಸೊ ಈ ತರ ಎರಡು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಯಾವಾಗ ವಾಲೆಟ್ ಇದ್ದಾಗ. ಸ್ಕ್ವೀಸ್ ಆದಾಗ ತುಂಬಾ ಹತ್ರ ಇರುತ್ತೆ ಎರಡು ಬ್ಯಾಂಡ್. ಹ್ಮ್ ಗೊತ್ತಾಯ್ತಾ? ಸೊ ಯಾವಾಗ್ಲೂ ಪ್ರೈಸು ಇದೆರಡು ಬ್ಯಾಂಡ್ ನ ಟಚ್ ಮಾಡ್ಕೊಂಡೇ ಮೂವ್ ಆಗುತ್ತೆ. ಎಕ್ಸಾಂಪಲ್ಗೆ ಸಿ, ಯಾವಾಗ ಅಪ್ಪರ್ ಬ್ಯಾಂಡ್ ನ ಟಚ್ ಆಗುತ್ತೆ ಅವಾಗ ಮಾರ್ಕೆಟ್ ಓವರ್ ಸೋಲ್ಡ್ ಆಗಿದೆ, ಸಾರಿ ಓವರ್ ಬಾಟ್ ಆಗಿದೆ ಅಂತ. ಯಾವಾಗ ಲೋವರ್ ಬ್ಯಾಂಡ್ ನ ಟಚ್ ಮಾಡುತ್ತೆ ಅವಾಗ ಓವರ್ ಸೋಲ್ಡ್ ಆಗಿದೆ ಅಂತ. ಸೊ ಅವಾಗ ಚಾನ್ಸಸ್ ಇರುತ್ತೆ ಅಲ್ಲಿಂದ ರಿವರ್ಸ್ ಬರಕ್ಕೆ. ಹ್ಮ್ ನೀವು ಬರೀ ಇದೊಂದನ್ನೇ ಯೂಸ್ ಮಾಡ್ಕೊಂಡ್ರೆ ಬುಲಿಂಜರ್ ಬ್ಯಾಂಡ್ ನ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಅದೊಂದನ್ನ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಟ್ರೇಡ್ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಜಸ್ಟ್ ಬೇಸಿಕ್ ನ ಯೂಸ್ ಮಾಡ್ಕೊಳ್ಳಿ, ಬೇಸಿಕ್ ಸಪೋರ್ಟ್ ರೆಸಿಸ್ಟೆನ್ಸ್ ನ ಯೂಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲೊಂದು ಸಪೋರ್ಟ್ ಇದೆ. ಈ ಸಪೋರ್ಟ್ ಬಂದಾಗ ಇಲ್ಲಿ ಟಚ್ ಆಗಿ ಪ್ರೀವಿಯಸ್ ಲಿಕ್ವಿಡಿಟಿ ಎಲ್ಲ ಗ್ರಾಬ್ ಮಾಡ್ಕೊಂಡು ರಿವರ್ಸ್ ಆಗುತ್ತೆ. ಅವಾಗ ನೀವು ಚಿಕ್ಕ ಚಿಕ್ಕ ಪಾಯಿಂಟ್ ನ ಕ್ಯಾಪ್ಚರ್ ಮಾಡ್ಕೋಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದನ್ನು ಹಾಕೋಬಿಡೋಣ, EMA. ಸೊ EMA ಹಾಕೊಂಡಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಬೈ ಮಾಡ್ಕೊಂಡ್ರೆ ಇಲ್ಲಿ ತನಕ ನೀವು ಕ್ಯಾಪ್ಚರ್ ಮಾಡ್ಕೋಬಹುದು ಪಾಯಿಂಟ್ಸ್. ಸೊ ಚಿಕ್ಕದೊಂದು SL ಇಟ್ಕೊಂಡು ಈ ತರ. ಸೊ ಯಾವಾಗ ಲೋ ಟ್ರೆಂಡ್ ಇರುತ್ತೆ, ಡೌನ್ ಟ್ರೆಂಡ್, ಆವಾಗ ಬಿಟ್ವೀನ್ ಈ EMA ಮತ್ತೆ ಲೋವರ್ ಬ್ಯಾಂಡ್ ನಡುವೆ ಟ್ರೇಡ್ ನ ಕ್ಯಾಪ್ಚರ್ ಮಾಡಕ್ ನೋಡಿ. ಸೊ ಈ ಕಡೆಯಿಂದ ಈ ಕಡೆಗೆ ಸೆಲ್ಲಿಂಗ್ ಆಪರ್ಚುನಿಟಿ ನೋಡಿ, ಇಲ್ಲಿ ಸ್ವೀಪ್ ಆದಾಗ ಚಿಕ್ಕ ಚಿಕ್ಕ ಬೈಯಿಂಗ್ ನ ನೋಡ್ಬೇಕು. ಸೊ ಜಾಸ್ತಿ ಪ್ರಿಫರೆನ್ಸ್ ಸೆಲ್ಲಿಂಗ್ ಕಡೆ ಕೊಡ್ಬೇಕು. ಯಾವಾಗ ಅಪ್ ಟ್ರೆಂಡ್ ಇರುತ್ತೆ, ಸೊ ಇದು ಬಿಡಿ, ಇದು ಮೂವ್ ಆಗೋಗಿದೆ. ಯಾವಾಗ ಅಪ್ ಟ್ರೆಂಡ್ ಇರುತ್ತೆ, ಇಲ್ಲಪ್ಪ ಅಪ್ ಟ್ರೆಂಡ್ ಕಾಣ್ತಿಲ್ಲ. ಈಗ ಯಾವಾಗ ಅಪ್ ಟ್ರೆಂಡ್ ಇರುತ್ತೆ, ಲೈಕ್ ಫುಲ್ ಅಪ್ ಟ್ರೆಂಡ್ ಇದ್ರೆ ಈ ಮೂವಿಂಗ್ ಆವರೇಜ್ EMA ಮತ್ತೆ ಅಪ್ಪರ್ ಬ್ಯಾಂಡ್ ಮೈಡ್ಲಲ್ಲಿ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡಬೇಕು. ಇಲ್ಲಿ ವಾಲಟಿಲಿಟಿ ಇರೋದ್ರಿಂದ ಲೋವರ್ ಬ್ಯಾಂಡ್ ಇಂದ ಅಪ್ಪರ್ ಬ್ಯಾಂಡ್ ತನಕನು ಪ್ರೈಸ್ ಮೂವ್ಮೆಂಟ್ ಆಗಿದೆ. ಐಡಿಯಾ ಬಂತ? ಇನ್ನ ಎಕ್ಸಾಂಪಲ್ ತೋರಿಸ್ಬೇಕಂತ ಹೇಳಿದ್ರೆ ನೋಡಿ, ಇದು ಅಪ್ ಟ್ರೆಂಡ್ ಮಾರ್ಕೆಟ್. ಸೊ ಆವಾಗ ಪ್ರೈಸು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಸೊ ಅಪ್ಪರ್ ಬ್ಯಾಂಡ್ ಮತ್ತೆ ಮೂವಿಂಗ್ ಆವರೇಜ್ ನಡುವೆ ಮಾತ್ರ ಪ್ರೈಸ್ ಆಕ್ಷನ್ ಆಗಿದೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ಬೇಸಿಕ್ ಸಪೋರ್ಟ್ ರೆಸಿಸ್ಟೆನ್ಸ್ ಯೂಸ್ ಮಾಡಿಕೊಂಡು, ಅಥವಾ ನಿಮ್ ಬೇರೆ ಇಂಡಿಕೇಟರ್ ಏನಾದ್ರು ಗೊತ್ತು, ಯೂಸ್ ಮಾಡ್ತೀರಾ ಟ್ರೇಡಿಂಗ್ ಅಂತ ಹೇಳಿದ್ರೆ ಅದನ್ನ ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾ ಕನ್ಫರ್ಮೇಶನ್ ತಗೊಂಡು, ಬೊಲಿಂಜರ್ ಬ್ಯಾಂಡ್ ಒಂದು ಎಕ್ಸ್ಟ್ರಾ ಕನ್ಫರ್ಮೇಶನ್ ತರ ಯೂಸ್ ಮಾಡಿಕೊಂಡು ನೀವು ಟ್ರೇಡ್ ತಗೋಬಹುದು. ಸೊ ಯಾವಾಗ ಲೋವರ್ ಮತ್ತೆ ಅಪ್ಪರ್ ಬ್ಯಾಂಡ್ ಸ್ವೀಪ್ ಆಗುತ್ತೆ, ಅಂದ್ರೆ ಬ್ರೇಕ್ ಆಗುತ್ತೆ, ಆವಾಗ ಲಿಕ್ವಿಡಿಟಿ ಕಂಪ್ಲೀಟ್ ಆಗಿ ಸ್ವೀಪ್ ಆಗಿದೆ ಅಂತ. ಪ್ರೀವಿಯಸ್ ಲಿಕ್ವಿಡಿಟಿ ನೀವು ಚೆಕ್ ಮಾಡ್ಕೋಬಹುದು. ನೋಡಿ ಲಿಕ್ವಿಡಿಟಿ ಇತ್ತಾ ವಿಕ್ಸ್ ಅಲ್ಲಿ, ಸೊ ಅದು ಸ್ವೀಪ್ ಆಗಿದೆ. ಸೊ ಇನ್ನೊಂದು ಅಬ್ಸರ್ವ್ ಮಾಡಿ, ತುಂಬಾ ಮುಖ್ಯವಾದ ವಿಷಯ, ಯಾವಾಗ ಲೋ ಟ್ರೆಂಡ್ ಇರುತ್ತೆ ಆವಾಗ ನೀವು ಸ್ವೀಪ್ ಆಯ್ತು ಅಂತ ಹೇಳ್ಬಿಟ್ಟು ದೊಡ್ಡ ಮೂವ್ ಟಾರ್ಗೆಟ್ ಮಾಡಿದ್ರೆ, ಸಪೋಸ್ ನೋಡಿ ಚಿಕ್ಕದಾಗಿದೆ, ಒಂದು ಚಿಕ್ಕದು 10 ಪಿಪ್ಸ್ ಇಟ್ಕೋಬಹುದು, ಮಿನಿಮಮ್ 8 to 10 ಪಿಪ್ಸ್. ಸಪೋಸ್ ನೀವೇನಾದ್ರೂ ಅಪ್ಪರ್ ಬ್ಯಾಂಡ್ ತನಕ ಹಿಡಿತೀನಿ, ರಿವರ್ಸಲ್ ಅಂತ ಎಲ್ಲ ಅನ್ಕೊಂಡು ಇಲ್ಲಿಗೆಲ್ಲ ಟಾರ್ಗೆಟ್ ಇಟ್ಕೊಂಡ್ರೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಸೊ ಲೋ ಟ್ರೆಂಡ್ ಇದ್ದಾಗ ಬಿಟ್ವೀನ್ ಲೋವರ್ ಬ್ಯಾಂಡ್ ಮತ್ತೆ ಮೂವಿಂಗ್ ಅವರೇಜ್ ನಡುವೆ ಟ್ರೇಡ್ ತಗೊಳ್ಳಿ. ಅಪ್ ಟ್ರೆಂಡ್ ಇದ್ದಾಗ ಅಪ್ಪರ್ ಬ್ಯಾಂಡ್ ಮತ್ತೆ ಮೂವಿಂಗ್ ಅವರೇಜ್ ನಡುವೆ ಟ್ರೇಡ್ ತಗೊಳ್ಳಿ. ವ್ಯಾಲೆಟಲ್ ಇದ್ದಾಗ ಎರಡೂ ಕಡೆಗೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ, ನೋಡ್ಕೊಂಡು ಟ್ರೇಡ್ ತಗೋಬೇಕು. ಇದು ಬೊಲಿಂಜರ್ ಬ್ಯಾಂಡ್. ಸೊ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ಅದನ್ನ ಕ್ಲಾರಿಫೈ ಮಾಡಕ್ಕೆ ಟ್ರೈ ಮಾಡ್ತೀನಿ.